ಎಲ್ಲರಿಗೂ ನಮಸ್ಕಾರ. Welcome to you all. Today in this session we are going to have a look on government rules and regulations to corporate sector. ಕಂಪನಿ ಸಂಬಂಧಿ ವಲಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿಯಮಗಳು. ಅಂದರೆ ಯಾವುದೇ ಒಂದು ಕಂಪನಿ ಎಸ್ಟಾಬ್ಲಿಷ್ ಆಗಿದ್ರೆ, ಒಂದು ಕಾರ್ಪೊರೇಟ್ ಸೆಕ್ಟರ್ ಎಸ್ಟಾಬ್ಲಿಷ್ ಆಗಿದ್ರೆ, ಈ ಕಂಪನಿಗಳು ತಮ್ಮ ಇಷ್ಟ ಬಂದಂಗೆ ಸ್ವಇಚ್ಛೆಯಿಂದ ತಮ್ಮ ರೂಲ್ಸು ರೆಗ್ಯುಲೇಷನ್ಸ್ನ ಪಾಲಿಸ್ಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ. ಆ ದೇಶದ ಸರ್ಕಾರ ಏನು ಹೇಳುತ್ತೋ, ಆ ಸರ್ಕಾರದ ನೀತಿ ನಿಯಮಗಳೇನಿದೆಯೋ, ಕಂಪನಿಗೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳೇನಿದೆಯೋ ಅಥವಾ ನಿಬಂಧನೆಗಳೇನಿದೆಯೋ ಅದೆಲ್ಲವನ್ನು ಪಾಲಿಸಬೇಕಾಗತ್ತೆ. ಸೊ ಕಾರ್ಪೊರೇಟ್ ವಲಯಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಕಂಪನಿ ಸಂಬಂಧಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ರೂಲ್ಸು ರೆಗ್ಯುಲೇಷನ್ಸ್ ಇದೆ ಭಾರತದಲ್ಲಿ, ಈ ಆ್ಯಕ್ಚುಲಿ ಈ ಕಾಯ್ದೆಗಳು ಅಥವಾ ಈ ರೂಲ್ಸು, ಈ ನಿಯಮಾವಳಿಗಳು ಕೇವಲ ಭಾರತದಲ್ಲಿ ರಿಜಿಸ್ಟರ್ ಆಗಿ ನೋಂದಣಿ ಹೊಂದಿರುವಂತಹ ಕಂಪನಿಗಳು ಮಾತ್ರವಲ್ಲದೆ ಹೊರಗಡೆ ದೇಶದಲ್ಲೂ ಕೂಡ ರಿಜಿಸ್ಟರ್ ಆಗಿರುವಂತಹ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ತಾವೇನಾದರೂ ಇಲ್ಲಿ ಕಂಪನಿಯನ್ನು ನಡೆಸ್ತಾ ಇದ್ದರೆ ಅವರು ಸಹ ಈ ಕಂಪನಿ ನಿಯಮಾವಳಿ ಅಡಿಯಲ್ಲೇ ಬರ್ತಾರೆ. ಅವರು ಕೂಡ ಈ ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಇಟ್ ಈಸ್ ಎ ಗವರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ to corporate sector. When I say corporate sector, it is all the companies that are established within the country and registered within the country and are running and have to run using the rules and regulations of the government. They have to abide by the rules and they cannot just perform as they want. ಅಂದರೆ ಅವರಿಗೆ ಬೇಕಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಏನು ಹೇಳುತ್ತೋ, ಸರ್ಕಾರದ ನೀತಿ ನಿಯಮ ಏನಿದೆಯೋ ಅದನ್ನು ಅವರು ಕೇಳಲೇಬೇಕಾಗುತ್ತೆ. ಆ್ಯಂಡ್ ಇಫ್ ದ ಕಂಪನಿ ಈಸ್ ನಾಟ್ ರಿಜಿಸ್ಟರ್ಡ್ ವಿದಿನ್ ದ ಕಂಟ್ರಿ ಆ್ಯಂಡ್ ಇಟ್ ಈಸ್ ರಿಜಿಸ್ಟರ್ಡ್ ಎಲ್ಸ್ವೇರ್, ದಟ್ ಈಸ್ ಇಟ್ ಈಸ್ ರಿಜಿಸ್ಟರ್ಡ್ ಇನ್ ಸಮ್ ಅದರ್ ಕಂಟ್ರಿ ಬಟ್ ಈಸ್ ರನ್ನಿಂಗ್ ವಿದಿನ್ ದ ಕಂಟ್ರಿ, ಸೊ ಇಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿದ್ದಾವೆ ಅಂತಂದರೆ ಈವನ್ ದೋಸ್ ಕಂಪನೀಸ್ ಹ್ಯಾವ್ ಟು ಅಬೈಡ್ ಬೈ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮ್ಯುಲೇಟೆಡ್ ಬೈ ದಿ ಗವರ್ಮೆಂಟ್. So let us just see what are the rules and regulations to the corporate sector given by the government in India. So when I say government rules and regulations, actually all the companies in India come under Companies Act 1956. ಅಂದರೆ ಎಷ್ಟು ಕಂಪನಿಗಳಿದೆಯೋ ಭಾರತದಲ್ಲಿ ಎಲ್ಲ ಕಂಪನಿಗಳು ಸಹ 1956ರ ಕಂಪನಿ ಕಾಯ್ದೆ ಅಡಿಗೆ ಬರುತ್ತೆ. ಮತ್ತು ಈ ಕಂಪನಿ ಕಾಯ್ದೆ ಇಟ್ ಈಸ್ ಅಡ್ಮಿನಿಸ್ಟ್ರೇಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ಅಡಿಯಲ್ಲಿ ಇದು ಆಡಳಿತಕ್ಕೆ ಒಳಪಟ್ಟಿರುತ್ತೆ. ಮತ್ತು ಇದಕ್ಕೆ ಅಸೋಸಿಯೇಟ್ ಆಗಿರುವಂತಹ ಬೇರೆ ಬೇರೆ ಕಂಪನಿಗಳು ಅಥವಾ ಬೇರೆ ಬೇರೆ ವಿಭಾಗಗಳು ಅಂತಂದರೆ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ದ ಆಫೀಸಸ್ ಆಫ್ ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ಅಫಿಷಿಯಲ್ ಲಿಕ್ವಿಡೇಟರ್ಸ್, ಪಬ್ಲಿಕ್ ಟ್ರಸ್ಟಿ, ಕಂಪನಿ ಲಾ ಬೋರ್ಡ್, ಡೈರೆಕ್ಟರ್ ಆಫ್ ಇನ್ಸ್ಪೆಕ್ಷನ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂದರೆ ಕಾರ್ಪೊರೇಟ್ನ ದಿನನಿತ್ಯದ ಚಟುವಟಿಕೆಗಳನ್ನು ಮಾನಿಟರ್ ಮಾಡೋದಕ್ಕೆ ಒಂದು ಸಚಿವಾಲಯ ಇದೆ. ಆಫೀಸಸ್ ಆಫ್ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂದರೆ ಇಲ್ಲಿ ನೋಂದಣಿ ಕಚೇರಿ ಇದೆ. ಇಲ್ಲಿ ಕಂಪನಿ ನೋಂದಣಿ ಕಚೇರಿನಲ್ಲಿ ಎಲ್ಲ ಕಂಪನಿಗಳು ತಮ್ಮನ್ನು ತಾವು ನೋಂದಾಯಿಸ್ಕೋಬೇಕು. ಆವಾಗ ಮಾತ್ರ ಕಂಪನಿ ಆ್ಯಕ್ಟ್ ಅಡಿಯಲ್ಲಿ ಬರ್ತಾರೆ ಮತ್ತು ಎಲ್ಲ ಸವಲತ್ತುಗಳು ಅವ್ರಿಗೂ ಸಹ ಸಿಗುತ್ತೆ. ಅಫಿಷಿಯಲ್ ಲಿಕ್ವಿಡೇಟರ್ಸ್ ಅಂದರೆ ಏನೇನು ಅಫಿಷಿಯಲ್ ಕೆಲಸಗಳಿದೆ ಅದನ್ನೆಲ್ಲ ಚಲಾವಣೆಗೆ ತರುವಂತಹ ಆಫೀಸು. ಪಬ್ಲಿಕ್ ಟ್ರಸ್ಟಿ, ಸಾರ್ವಜನಿಕ ಟ್ರಸ್ಟಿಗಳು, ಅದು ಸಹ ಇದಕ್ಕೆ ಬರುತ್ತೆ. ಕಂಪನಿ ಲಾ ಬೋರ್ಡ್, ಕಂಪನಿಗೆ ಸಂಬಂಧಪಟ್ಟಂತಹ ಕಾನೂನಿನ ವಿಷಯವಾಗಿ ಕಂಪನಿ ಲಾ ಬೋರ್ಡ್ಗಳಿದೆ. ಡೈರೆಕ್ಟರ್ ಆಫ್ ಇನ್ಸ್ಪೆಕ್ಷನ್, ಇಲ್ಲಿ ಪರಿಶೋಧನೆಗೆ ಆಗಾಗ ಅಕಸ್ಮಾತ್ ಯಾವುದಾದ್ರೂ ಒಂದು ಕಂಪನಿ ಮಿಸ್ಅಪ್ರಾಪ್ರಿಯೇಷನ್ ಮಾಡ್ತಿದೆ ಅಥವಾ ರೂಲ್ಸು ರೆಗ್ಯುಲೇಷನನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಅದಕ್ಕೆ ಡೈರೆಕ್ಟರ್ ಆಫ್ ಇನ್ಸ್ಪೆಕ್ಷನ್ ಆಫೀಸ್ ಇರುತ್ತೆ. ಈ ಕಚೇರಿ ಸಿಬ್ಬಂದಿ ಅದರ ಚಟುವಟಿಕೆಯನ್ನು ನೋಡ್ಕೊಳ್ತಾರೆ. ದ ಆ್ಯಕ್ಟ್ ಸ್ಟೇಟ್ಸ್ ಆ್ಯಂಡ್ ಡಿಸ್ಕಸಸ್ ಎವ್ರಿ ಸಿಂಗಲ್ ಪ್ರಾವಿಷನ್ ರಿಕ್ವೈರ್ಡ್ ಟು ಗವರ್ನ್ ಎ ಕಂಪನಿ. ಅಂದರೆ ಈ ಕಾಯ್ದೆ ಒಂದು ಕಂಪನಿಯನ್ನು ನಿರ್ವಹಣೆ ಮಾಡೋದಕ್ಕೆ ಇರುವಂತಹ ಪ್ರತಿಯೊಂದು, ಅಂದರೆ ಎವ್ರಿ ಸಿಂಗಲ್ ಪ್ರಾವಿಷನ್, ಪ್ರತಿಯೊಂದು ನಿಬಂಧನೆ ಏನಿದೆ, ಪ್ರತಿಯೊಂದು ಪ್ರಾವಿಷನ್ ಏನಿದೆ ಅದನ್ನು ಚರ್ಚಿಸಿ ಅಳವಡಿಸ್ತಾರೆ. ಸೊ ಹಾಗಾಗಿ ಎಲ್ಲೂ ಸಹ ಇಲ್ಲಿ ಈ ಕಾಯ್ದೆ ಎಲ್ಲೂ ಕೂಡ ಕಂಪನಿಯನ್ನು ಫ್ರೀಯಾಗಿ ಬಿಡೋದಾಗಲಿ ಅಥವಾ ಅವರಿಷ್ಟ ಬಂದಂಗೆ ನಡ್ಕೊಳ್ಳೋದಕ್ಕಾಗಲಿ ಅವಕಾಶ ಕೊಡೋದೇ ಇಲ್ಲ. ಇಲ್ಲಿ the Act has 658 sections
13 ಶೆಡ್ಯೂಲ್ಸ್, 32 ರೂಲ್ಸ್ ಆ್ಯಂಡ್ 107 ಫಾರ್ಮ್ಸ್. ಇಲ್ಲಿ 658 ಖಂಡಗಳು, ಅಂದರೆ ಸೆಕ್ಷನನ್ನು, ಈ ಕಾಯ್ದೆ ಅಡಿ ಬರುವಂತಹ ಸೆಕ್ಷನನ್ನು ಖಂಡಗಳು ಅಂತ ಕರಿತೀವಿ. 658 ಇದೆ. 13 ಪರಿಶಿಷ್ಟಗಳು, 32 ನಿಯಮಗಳು, ರೂಲ್ಸು, ಮತ್ತು 107 ದಾಖಲೆ ಪಟ್ಟಿಗಳಿದೆ. ಅಂದರೆ ಏನೇನೆಲ್ಲ ದಾಖಲೆ ಪಟ್ಟಿ ಬೇಕು ಅನ್ನೋದು 107 ದಾಖಲೆ ಪಟ್ಟಿ ಇದೆ. ಅದಲ್ಲದೆ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸುವಂತಹ ಬೇರೆ ಬೇರೆ ಮಾರ್ಗಸೂಚಿಗಳನ್ನು ಮತ್ತು ಸ್ಪಷ್ಟೀಕರಣಗಳನ್ನು ಇದು ಒಳಗೊಂಡಿರುತ್ತೆ. ಈ ಕಾಯ್ದೆ ಆಗಿಂದಾಗೆ, ಅಂದರೆ ದ ಅಮೆಂಡ್ಮೆಂಟ್ಸ್ ದಟ್ ಟೇಕ್ ಪ್ಲೇಸ್, timely amendments which takes place regularly, and the clarifications that are given by the government, everything will be added to the act. So ಇಲ್ಲಿ ಎಲ್ಲ, ನಾನು ಆಗಲೇ ಹೇಳಿದಾಗೆ ನಿಮಗೆ ಎಲ್ಲ ಥರದ ಕಂಪನಿಗಳಿಗೂ ಇದು ಅನ್ವಯ ಆಗ್ತಾ ಹೋಗುತ್ತೆ. It has the directions and guidelines given by the government at regular intervals, and also hundreds of clarifications that are given by the government time to time. ಸೊ ದಿಸ್ ಅಪ್ಲೈಸ್ ಟು, ಇದು ಯಾರಿಗೆ ಅಪ್ಲೈ ಆಗುತ್ತೆ, ಯಾವ ಕಂಪನಿಗಳಿಗೆ ಇದು ಅಪ್ಲೈ ಆಗುತ್ತೆ ಅಂತ ನೀವು ನೋಡಿದ್ರೆ, ದಿಸ್ ಅಪ್ಲೈಸ್ ಟು ಆಲ್ ದಿ ಪಬ್ಲಿಕ್ ಸೆಕ್ಟರ್ ಕಂಪನೀಸ್, ಪ್ರೈವೇಟ್ ಸೆಕ್ಟರ್ ಕಂಪನೀಸ್, ನಾನ್ ಪ್ರಾಫಿಟ್ ಅಸೋಸಿಯೇಷನ್ಸ್, ಆ್ಯಂಡ್ ಎನಿ ಅದರ್ ಕಂಪನಿ ದಟ್ ಆರ್ ರಿಜಿಸ್ಟರ್ಡ್ ಔಟ್ಸೈಡ್ ದಿ ಕಂಟ್ರಿ. ಅಂದರೆ ಇದು ಸಾರ್ವಜನಿಕ ವಲಯಕ್ಕೆ ಸೇರಿದಂತಹ ಕಂಪನಿಗಳಿಗೆ, ಖಾಸಗಿ ಕಂಪನಿಗಳಿಗೆ, ಮತ್ತು ಲಾಭರಹಿತ ಕೆಲವೊಂದು ಸಂಘಟನೆಗಳು ಕೆಲಸ ಮಾಡ್ತಿರ್ತವೆ, ಆ ಥರದ ಕಂಪನಿಗಳಿಗೆ, ಜೊತೆಗೆ ಬೇರೆ ದೇಶದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಂಪನಿ, ಅಥವಾ ನಮ್ಮ ದೇಶದಲ್ಲಿ ಅದು ನಡೀತಾ ಇದ್ದರೆ ಅಂತಹ ಕಂಪನಿಗಳಿಗೂ ಕೂಡ ಈ ರೂಲ್ಸ್ ರೆಗ್ಯುಲೇಷನ್ಸು ಅಪ್ಲೈ ಆಗುತ್ತೆ. ನಾವು ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ಲೀಗಲ್ ಪ್ರೊಸೀಜರ್, ಕಾಯ್ದೆಯ ಉದ್ದೇಶಗಳೇನು ಮತ್ತು ಕಾನೂನು ನಿಯಮಾವಳಿಗಳೇನು ಅಂತ ನೋಡಿದ್ರೆ, ದೇರ್ ಆರ್ ಫ್ಯೂ ಬೇಸಿಕ್ ಅಂಡರ್ಲೈಯಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿ ಲಾ. ಈ ಕಾಯ್ದೆ ಕೆಲವೊಂದು ಕನಿಷ್ಠ ಉದ್ದೇಶಗಳನ್ನು ಇಟ್ಕೊಂಡಿದೆ. ಒನ್ ಇಸ್ ಅ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಗುಡ್ ಬಿಹೇವಿಯರ್ ಆ್ಯಂಡ್ ಬಿಸ್ನೆಸ್ ಹಾನೆಸ್ಟಿ. ಅಂದರೆ ಯಾವುದೇ ಒಂದು ಕಂಪನಿ ಒಂದು ದೇಶದಲ್ಲಿ ನಡಿಬೇಕು ಅಂತಂದರೆ ಕನಿಷ್ಠ ಮಟ್ಟದ ಒಂದು ಒಳ್ಳೆಯ ನಡತೆ ಅಂತಂದರೆ, ನಿಮಗೆ ಜನರಿಗೆ ಒಂದು ಕ್ವಾಲಿಟಿ ಗೂಡ್ ಕೊಡುವಂಥದ್ದಾಗಲಿ, ಅಥವಾ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂಥದ್ದಾಗಲಿ, ಸರ್ಕಾರ ಹೇಳುವಂತಹ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಸರಿಯಾಗಿ ಪಾಲಿಸುವಂಥದ್ದಾಗಲಿ, ಆಮೇಲೆ ಬಿಸ್ನೆಸ್ ಹಾನೆಸ್ಟಿ ಅಂದರೆ ವ್ಯವಹಾರದಲ್ಲಿ ಒಂದು ನೈತಿಕತೆಯನ್ನು ಉಳಿಸ್ಕೊಳ್ಳೋದಾಗಲಿ, ಇವೆಲ್ಲ ಕೂಡ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಗುಡ್ ಬಿಹೇವಿಯರ್ ದಟ್ ದ ಕಂಪನಿ ಈಸ್ ಎಕ್ಸ್ಪೆಕ್ಟೆಡ್. ದ ಗವರ್ಮೆಂಟ್ ಎಕ್ಸ್ಪೆಕ್ಟ್ಸ್ ದ ಕಂಪನಿ ಟು ಹ್ಯಾವ್ ಅ ಸರ್ಟನ್ ಗುಡ್ ಬಿಹೇವಿಯರ್ ಆ್ಯಂಡ್ ಬಿಸ್ನೆಸ್ ಹಾನೆಸ್ಟಿ. ಕನಿಷ್ಠ ಒಳ್ಳೆ ನಡತೆ ಮತ್ತು ವ್ಯವಹಾರ ನೈತಿಕತೆ ಇರಬೇಕು ಅಂತ ಹೇಳಿ ಸರ್ಕಾರ ಬಯಸುತ್ತೆ. ಸೊ ಅದನ್ನು ಈ ಕಾಯ್ದೆ ಅಡಿ ತಂದಿದೆ. ಈ ಕಾಯ್ದೆಯ ಉದ್ದೇಶ ಅದು. ಎರಡನೇದು, ಡ್ಯೂ ರೆಕಗ್ನಿಷನ್ ಆಫ್ ಲೆಜಿಟಿಮೇಟ್ ಇಂಟ್ರೆಸ್ಟ್ ಆಫ್ ದಿ ಶೇರ್ ಹೋಲ್ಡರ್ಸ್. ನೋಡಿ, ಹಲವಾರು ಕಂಪನಿಗಳು ತುಂಬ ಹಣಕಾಸು ಬೇಕು, ಬಂಡವಾಳ ಬೇಕು ಅಂತಂದಾಗ, ಎಲ್ಲಿಂದನೂ ಸಾಲ ತಗೊಳ್ಳಲ್ಲ ಅಥವಾ ಸಾಲ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಶೇರ್ ಹೋಲ್ಡರ್ಸ್ ಮುಂದೆ ಬರ್ತಾರೆ. ಅಂದರೆ ಷೇರ್ದಾರರು ಮುಂದೆ ಬಂದು ಆ ಕಂಪನಿಯ ಶೇರ್ಗಳನ್ನು ಕೊಂಡ್ಕೊಂಡು ಆ ಕಂಪನಿ ನಡೆಯೋ ಹಾಗೆ ಮಾಡ್ತಾರೆ, ಆ ಕಂಪನಿ ಮುಂದುವರಿಯೋ ಹಾಗೆ ಮಾಡ್ತಾರೆ. ಕಂಪನಿಯ ಜವಾಬ್ದಾರಿ ಏನಾಗಿರುತ್ತೆ ಅಂದರೆ, ಆ ಶೇರ್ ಹೋಲ್ಡರ್ಸ್ನ ಇಂಟ್ರೆಸ್ಟನ್ನು ಕಾಪಾಡೋದು, ಷೇರುದಾರರಿಗೆ ಒಂದು ರೆಕಗ್ನಿಷನನ್ನು ಕೊಡುವಂಥದ್ದು, ಅವ್ರಿಗೂ ಒಂದು ಗುರುತನ್ನು ಕೊಡುವಂಥದ್ದು, ಮತ್ತು ಅವರಿಗೆ ಕಾನೂನುಬದ್ಧವಾಗಿ ಅವರ ಕಡೆಗೆ ಒಂದಿಷ್ಟು ಲೆಜಿಟಿಮೇಟ್ ಇಂಟ್ರೆಸ್ಟನ್ನು ತೋರಿಸ್ಬೇಕು ಶೇರ್ ಹೋಲ್ಡರ್ಸ್ ಕಡೆಗೆ ಅಂತ. ಯಾಕೆಂದರೆ ಅವರಿಂದನೇ ಕಂಪನಿ ನಡೀತಾ ಇರುತ್ತೆ. ಆದರೆ ಅವರನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಅವ್ರಿಗೂ ಕೂಡ ಕೆಲವೊಂದು ಅವರ ಕಡೆನೂ ಆಸಕ್ತಿಯನ್ನು ತೋರಿಸ್ಬೇಕು ಕಂಪನಿ ಅನ್ನೋದು ಇದರ ಇನ್ನೊಂದು ಉದ್ದೇಶ. ಮೂರನೇದು, ಎ ಫೇರ್ ಆ್ಯಂಡ್ ಟ್ರೂ ಡಿಸ್ಕ್ಲೋಷರ್ ಆಫ್ ಅಫೇರ್ಸ್ ಇನ್ ದರ್ ಬ್ಯಾಲೆನ್ಸ್ ಶೀಟ್. ಅಂದರೆ ಅವರು ಲೆಕ್ಕಪತ್ರವನ್ನು ಬಹಿರಂಗಪಡಿಸುವಾಗ ಸತ್ಯವನ್ನು ಕಾಪಾಡಬೇಕು. ಸುಳ್ಳು ಲೆಕ್ಕಪತ್ರವನ್ನು ತೋರಿಸೋದು, ಕಡಿಮೆ ಲಾಭ ಮಾಡ್ತಿದ್ರು ಜಾಸ್ತಿ ಮಾಡ್ತಿದೆ ಅಂತ ತೋರಿಸೋದು, ಸಾರ್ವಜನಿಕರನ್ನು ತಪ್ಪು ದಾರಿಗೆ ಎಳೆಯೋದು, ಇದೆಲ್ಲ ಒಂದು ಕಂಪನಿ ಮಾಡಬಾರ್ದು. ಕಂಪನಿ ಶುಡ್ ಹ್ಯಾವ್ ದಿ ರೆಸ್ಪಾನ್ಸಿಬಿಲಿಟಿ to show some when they're disclosing the balance sheet, they should show the transparency and they should show some honesty. ಒಂದಿಷ್ಟು ನೈತಿಕತೆ, ಒಂದಿಷ್ಟು ಪಾರದರ್ಶಕತೆ ಇರಲೇಬೇಕು. ಸರಿಯಾದ ಲೆಕ್ಕಪತ್ರವನ್ನು, ಅವರ ಪರಿಸ್ಥಿತಿ ಏನಿದೆ, ಲಾಭ ಆಗ್ತಿದೆಯಾ ನಷ್ಟ ಆಗ್ತಿದೆಯಾ ಅನ್ನುವಂಥ ಪರಿಸ್ಥಿತಿಯನ್ನು ಅವರು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಲೇಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಕಂಪನಿ ಒಂದು
ಜವಾಬ್ದಾರಿಯನ್ನು ವಹಿಸಬೇಕು. ನೆಕ್ಸ್ಟು ಪ್ರಾಪರ್ ಸ್ಟ್ಯಾಂಡರ್ಡ್ ಆಫ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ಅಂದರೆ ನೀವು ಆಡಿಟಿಂಗ್ ಮತ್ತು ಅಕೌಂಟಿಂಗ್ ಮಾಡುವಾಗ ಹೆಂಗೆಂಗೋ ಲೆಕ್ಕಪತ್ರ ಬರ್ಕೊಂಡು ಹೆಂಗೆಂಗೋ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಶೋ ಸಮ್ ಪ್ರಾಪರ್ ಸ್ಟ್ಯಾಂಡರ್ಡ್ ಆಫ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ನೀವು ಆಡಿಟಿಂಗ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಸರ್ಕಾರದಿಂದ ನೇಮಕ ಆಗಿರುವಂತಹ CAಗಳು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಮೂಲಕ ಸರಿಯಾದ ಪ್ರಮಾಣಿತ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ಬೇಕು. ಕಾನೂನು ಬಾಹಿರವಾಗಿ ಮಾಡಿಸೋದು, ದುಡ್ಡು ಕೊಟ್ಟು ತಪ್ಪು ಲೆಕ್ಕವನ್ನು ಬರೆಸೋದು, ಈ ಥರದ್ದೆಲ್ಲ ಮಾಡಬಾರ್ದು. ಯು ಹ್ಯಾವ್ ಟು ದ ಕಂಪನಿ ಹ್ಯಾಸ್ ಟು ಶೋ ಸಮ್ ಪ್ರಾಪರ್ ಸ್ಟ್ಯಾಂಡರ್ಡ್ ಆಫ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ದಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದಿ Companies Act. Then recognition of rights of shareholders to receive reasonable information. ಅಂದರೆ ಷೇರುದಾರರಿಗೆ ತಮ್ಮ ಹಕ್ಕಿನಂತೆ, ಅಂದರೆ ಅದವರ ಹಕ್ಕು, ಸಮಂಜಸವಾದ ಮಾಹಿತಿ ಪಡಿಬೇಕು. ನಮ್ಮ ಕಂಪನಿ ಲಾಸಲ್ಲಿ ನಡೀತಾ ಇದೆಯಾ, ಲಾಭದಲ್ಲಿ ನಡೀತಿದೆಯಾ? ಕ್ಯಾನ್ ಐ ಕಂಟಿನ್ಯೂ ವಿತ್ ಮೈ ಶೇರ್ಸ್ ಇನ್ ದಿಸ್ ಕಂಪನಿ? ಶುಡ್ ಐ ಇನ್ಕ್ರೀಸ್ ಮೈ ಶೇರ್ಸ್ ಆರ್ ನಾಟ್? ಈ ಥರ ಡಿಸಿಷನ್ಸು ಶೇರ್ ಹೋಲ್ಡರ್ಸ್ ತಗೋಬೇಕು ಅಂತಂದರೆ ಅವರಿಗೆ ಕಂಪನಿ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು. ಸರಿಯಾದ ಮಾಹಿತಿ ಕೊಡದಿರ ಅವರನ್ನು ತಪ್ಪುದಾರಿಗೆ ಎಳೆಯೋದು ತಪ್ಪಾಗುತ್ತೆ. ಸೊ ಷೇರುದಾರರಿಗೆ ತಮ್ಮ ಹಕ್ಕಿನಂತೆ ಸಮಂಜಸವಾದ ಮಾಹಿತಿ ನೋಡೋದು ಕೂಡ ಈ ಕಂಪನಿ ಕಾಯ್ದೆಯ ಪ್ರಮುಖವಾದ ಉದ್ದೇಶ. ನೆಕ್ಸ್ಟ್, ಅ ಸೀಲಿಂಗ್ ಆನ್ ದಿ ಶೇರ್ ಆಫ್ ಪ್ರಾಫಿಟ್ ಪೇಯಬಲ್ ಟು ಮ್ಯಾನೇಜ್ಮೆಂಟ್ಸ್. ಅಂದರೆ ನೋಡಿ, ಏನು ಶೇರ್ ಇರುತ್ತೆ, ಏನು ಹಣ ಹಾಕಿರ್ತಾರೆ ಅದರಲ್ಲಿ ಲಾಭ ಬರುತ್ತೆ. ಆ ಲಾಭ ಬಂದಿದ್ದನ್ನು ಎಲ್ಲ ಶೇರ್ ಹೋಲ್ಡರ್ಸ್ಗೂ ಹಂಚಬೇಕು. ಈ ರೀತಿ ಹಂಚುವಾಗ ಒಂದು ಪಾಲನ್ನು ಈ ನಿರ್ವಾಹಕರು ಯಾರು ಇರ್ತಾರೋ, ಅಂದರೆ ಕಂಪನಿಯನ್ನು ನಡೆಸ್ತಾ ಇರುವಂತಹ ಮ್ಯಾನೇಜ್ಮೆಂಟ್ ಏನಿರುತ್ತೋ ಅವ್ರು ತಗೊಳ್ತಿರ್ತಾರೆ. ಅವರೇ ಎಲ್ಲನೂ ತೊಗೊಂಡ್ಬಿಟ್ರೆ ಯಾರು ಹಣ ಹಾಕಿರ್ತಾರೋ ಅವರಿಗೆ ಸರಿಯಾಗಿ ಹಣ ಸಿಗೋದಿಲ್ಲ. ಸೊ ಹಾಗಾಗಿ ಕಂಪನಿ ಕಾಯ್ದೆ ಏನು ಹೇಳುತ್ತೆ ಅಂದರೆ ಸೀಲಿಂಗ್ ಆನ್ ಶೇರ್ ಆಫ್ ಪ್ರಾಫಿಟ್ ಪೇಯಬಲ್ ಟು ಮ್ಯಾನೇಜ್ಮೆಂಟ್. ಅಂದರೆ ನಿರ್ವಾಹಕರಿಗೆ ಲಾಭದ ಹಂಚಿಕೆಗೆ ಒಂದು ಮಿತಿಯನ್ನು ಹೇರಿ. ಸುಮ್ಮನೆ ಲಾಭ ಬಂತು ಅಂತ ನಿರ್ವಾಹಕರೇ ಜಾಸ್ತಿ ತಗೊಂಡು ಶೇರ್ ಹೋಲ್ಡರ್ಸ್ಗೆ ಕಡಿಮೆ ಕೊಡೋದು ತಪ್ಪಾಗುತ್ತೆ. ದ ಕಂಪನಿ ಶುಡ್ ಹ್ಯಾವ್ ಅ ಸೀಲಿಂಗ್ ಆನ್ ಶೇರ್ ಟು ಪ್ರಾಫಿಟ್ಸ್ ಟು ದಿ ಮ್ಯಾನೇಜ್ಮೆಂಟ್. ನಿರ್ವಾಹಕರಿಗೆ ಒಂದು ಲಾಭವನ್ನು ಹಂಚುವಾಗ ಒಂದು ಮಿತಿಯನ್ನು ಹೇರ್ಕೋಬೇಕು. ಆ ಮಿತಿಯೊಳಗೆ ಮಾತ್ರ ಅವರಿಗೆ ಹಣವನ್ನು ಹಂಚಬೇಕು, ಉಳಿದಿದ್ದನ್ನು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು ಅನ್ನೋದು. ಸೊ ದೀಸ್ ಆರ್ ದಿ ಕಂಪನಿ ಆಬ್ಜೆಕ್ಟಿವ್ಸ್ ಆ್ಯಂಡ್ company objectives, the objectives of the Companies Act. Then let us have just important points about Companies Act 1956. Actually, whenever the Company Act 1956 ಅನ್ನು ನೀವು ನೋಡಿದ್ರೆ ಇಲ್ಲಿ ಪ್ರಮುಖ ಅಂಶಗಳೇನು ಅಂತ ನೀವು ನೋಡಿದಾಗ, ಫಸ್ಟ್ ಥಿಂಗ್ ಇಸ್ ಇನ್ಕಾರ್ಪೊರೇಷನ್ ಆಫ್ ಅ ಕಂಪನಿ. ಇನ್ಕಾರ್ಪೊರೇಷನ್ ಆಫ್ ಅ ಕಂಪನಿ ಅಂತಂದರೆ ಕಂಪನಿಯ ಸಂಘಟನೆ. The section 12 of the act says that the registered companies, how the registered companies should be, ಅಂದರೆ ಯಾವ ವಿಧಾನದಲ್ಲಿ ಇರಬೇಕು, ಯಾವ ವಿಧಾನದಲ್ಲಿ ಅದು ರಚನೆ ಆಗಬೇಕು ಅನ್ನೋದನ್ನು ಸೆಕ್ಷನ್ 12ಅಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಈ ಇನ್ಕಾರ್ಪೊರೇಷನ್ ಆಫ್ ಕಂಪನೀಸಲ್ಲಿ, ಫಾರ್ ಎಕ್ಸಾಂಪಲ್, if the company is a public sector company, then number of people should be 7 or more than that. So ಅದು ಸಾರ್ವಜನಿಕ ವಲಯ ಆಗಿದ್ರೆ 7 ಜನ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಇರಬೇಕು. ಈ ಕಂಪನಿ ಖಾಸಗಿ ಕಂಪನಿ ಆಗಿದ್ರೆ ಅಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಸಂಖ್ಯೆಯ ಜನರು ಯಾವುದೇ ಕಾನೂನುಬದ್ಧ ಉದ್ದೇಶಕ್ಕೆ ಸಂಘಟಿತರಾಗಿರಬೇಕು ಅಂತ. ಅಂದರೆ ನಿಮಗೆ ದೇ ಶುಡ್ ಹ್ಯಾವ್ ಆರ್ಗನೈಸ್ಡ್ ಲೀಗಲಿ, ಅಥವಾ ಒಂದು ಲೀಗಲ್ ಉದ್ದೇಶಕ್ಕೋಸ್ಕರ ಅವರು ಆರ್ಗನೈಸ್ ಆಗಿರಬೇಕು. ಇಫ್ ಇಟ್ ಇಸ್ ಅ ಪಬ್ಲಿಕ್ ಸೆಕ್ಟರ್, ದ ನಂಬರ್ ಶುಡ್ ಬಿ 7 and more. If it is a private sector, the number should be 2 or more. ಇಲ್ಲಿ ಹೀಗೆ ಸಂಘಟಿತರಾದವರು, ಅಂದರೆ ದ ಪೀಪಲ್ ಹೂ ಗೆಟ್ ಆರ್ಗನೈಸ್ಡ್ ಇನ್ ದಿಸ್ ವೇ ಶುಡ್ ಸೈನ್ ಅ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ಜ್ಞಾಪನ ಪತ್ರ ಅಂತ ಕರಿತೀವಿ. ಎ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಟು ಬಿ ಸೈನ್ಡ್. ಇದರಲ್ಲಿ ತಮ್ಮ ಹೆಸರುಗಳನ್ನು ಸೇರಿಸ್ಕೋಬೇಕು. MOUನಲ್ಲಿ ದೇ ಹ್ಯಾವ್ ಟು ರಿಜಿಸ್ಟರ್ ದೇರ್ ನೇಮ್ಸ್. ಆಮೇಲೆ ಕಂಪನಿ ಮೇ ಬಿ ಲಿಮಿಟೆಡ್ ಬೈ ಶೇರ್ಸ್ ಆರ್ ಲಿಮಿಟೆಡ್ ಬೈ ಗ್ಯಾರಂಟಿ. ಅಂದರೆ ಲಿಮಿಟೆಡ್ ಬೈ ಶೇರ್ಸ್ ಲಿಮಿಟೆಡ್ ಕಂಪನಿನೂ ಆಗಿರ್ಬೋದು, ಅನ್ಲಿಮಿಟೆಡ್ ಕಂಪನಿನೂ ಆಗಿರ್ಬೋದು. ಇಟ್ ಮೇ ಬಿ ಲಿಮಿಟೆಡ್ ಬೈ ಶೇರ್ಸ್ ಆರ್ ಇಟ್ ಮೇ ಬಿ limited by guarantee. What do you mean by saying
ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಅಂದರೆ ಷೇರು ಹಣಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ನಿಯಮಿತವಾದ ಹೊಣೆಗಾರಿಕೆ ಇದ್ದರೆ ಕಂಪನಿ ಅದು ಕಂಪನಿಯಾಗಿ ಸ್ಥಾಪನೆ ಆಗಬಹುದು. ಕಂಪನಿ ಅಕಸ್ಮಾತ್ ಇಲ್ಲಿ ವಿಪರೀತವಾದ ನಷ್ಟವನ್ನು ಅನುಭವಿಸ್ತಾ ಇದ್ದರೆ ಆವಾಗ ಸದಸ್ಯರು ಕಂಪನಿ ಹೊಂದಿರುವಂತಹ ಷೇರು ಹಣದ ಮಾತ್ರ ಹೊರೆ ಆಗತ್ತೆ. ಅಂದರೆ ಅವ್ರು ಏನು ಶೇರ್ ಹಣ ಹಾಕಿರ್ತಾರೋ ಅದಕ್ಕೆ ಮಾತ್ರ ಅದು ಮಾತ್ರ ಅಫೆಕ್ಟ್ ಆಗುತ್ತೆ, ಬೇರೆ ಏನೂ ಅಫೆಕ್ಟ್ ಆಗಲ್ಲ. ಸೊ ಇದನ್ನು ನಾವು ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ಇಫ್ ದ ಕಂಪನಿ ಈಸ್ ಅಂಡರ್ಗೋಯಿಂಗ್ ಲಾಸಸ್, these losses will be made up using the share amount, only the share amount of the shareholders. So the loss will be only the share amount that the shareholders have put into the company. Okay, ಇನ್ನೊಂದು ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತಂದರೆ ಅಂದರೆ ಇದನ್ನೇನಂತೀವಿ ಅಂದರೆ, ಸಪೋಸ್ ಯಾವುದೋ ಒಂದು ಕಂಪನಿ ಮುಚ್ಚುವಂತಹ ಸಂದರ್ಭ ಬಂತು, ಆವಾಗ ಆ ಸಾಲ ತೀರಿಸುವಂಥ ಉದ್ದೇಶದಿಂದ ಅದರ ಸ್ವತ್ತುಗಳನ್ನು ಸೇರ್ಪಡೆ ಮಾಡೋದಕ್ಕೆ ಹಣ ನೀಡ್ತೀವಿ ಅಂಥೇಳಿ ಸದಸ್ಯರು ಖಾತ್ರಿಯನ್ನು ಒದಗಿಸಿರ್ತಾರೆ. ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಪೋಸ್ ಕಂಪನಿ ಏನಾದ್ರು ಲಾಸ್ ಆಯಿತು ಅಂತಂದರೆ ನಾವು ಹಣವನ್ನು ಕೊಡ್ತೀವಿ ಅಂಥೇಳಿ ಒಂದು ಖಾತ್ರಿ ಪತ್ರವನ್ನು, ಒಂದು ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ. ಅಂತಹ ಕಂಪನಿಯನ್ನು ಖಾತರಿ ನಿಯಮಿತವಾದ ಕಂಪನಿ ಅಂತ ಕರಿತೀವಿ. ಅ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ. ದಟ್ ಮೀನ್ಸ್ ಅ ಕಂಪನಿ ವೇರ್ ದ ಶೇರ್ ಹೋಲ್ಡರ್ಸ್ ಹ್ಯಾವ್ ಗ್ಯಾರಂಟೀಡ್ ಆರ್ ಗಿವನ್ ಇನ್ ರೈಟಿಂಗ್ that if the company undergoes loss, they are going to pay for the losses. That is a company limited by guarantee. Then what is unlimited company? ಹಾಗಿದ್ರೆ ಅನಿಯಮಿತ ಹೊಣೆಗಾರಿಕೆ ಕಂಪನಿ ಅಂದ್ರೆ ಏನು ಅಂತಂದಾಗ, ಕಂಪನಿ ಇಲ್ಲಿ ಅನಿಯಮಿತವಾಗಿ ಸ್ಥಾಪನೆ ಆಗಿದೆ ಅಂತಂದರೆ ಕಂಪನಿ ಅಕಸ್ಮಾತ್ ಏನಾದರೂ ವಿಪರೀತವಾದ ನಷ್ಟ ಅನುಭವಿಸಿದ್ರೆ ಅಥವಾ ಅದು ಮುಚ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಸದಸ್ಯರ ಷೇರು ಹಣ ಮಾತ್ರ ಅಲ್ಲದೆ ಅವರ ಸ್ವಂತ ಆಸ್ತಿಗಳು ಕೂಡ ಬಾಧಿಸಲ್ಪಡುತ್ತದೆ. ಅಂದರೆ ಇಲ್ಲಿ ಕಂಪನಿ ಅನಿಯಮಿತ ಹೊಣೆಗಾರಿಕೆ ನೋಡಿ, ಅನಿಯಮಿತ ಹೊಣೆಗಾರಿಕೆ ಹೆಸರೇ ಹೇಳುತ್ತೆ ಅನ್ಲಿಮಿಟೆಡ್ ಲಯಬಿಲಿಟಿ. ಅಂದರೆ ನೀವು ಹೊರುವಂತಹ ಹೊಣೆಗಾರಿಕೆಗೆ ಯಾವುದೇ ಒಂದು ಲಿಮಿಟು ಇಲ್ಲ ಅಂತ ಹೇಳುತ್ತೆ. ನೀವು ಹೊರುವಂತಹ ಹೊಣೆಗಾರಿಕೆಗೆ ಯಾವುದೇ ಒಂದು ಲಿಮಿಟ್ ಇಲ್ಲ ಅಂತಂದರೆ, ಒಂದು ಮಿತಿ ಇಲ್ಲ ಅಂತಂದರೆ, ಅಕಸ್ಮಾತ್ ಕಂಪನಿಗೆ ಲಾಸ್ ಆದರೆ, ಇಫ್ ದ ಕಂಪನಿ ಅಂಡರ್ಗೋಸ್ ಲಾಸ್, ದೆನ್ ಯು ಆರ್ ನಾಟ್ ಓನ್ಲಿ ಗೋಯಿಂಗ್ ಟು ಲೂಸ್ ದಿ ಶೇರ್ ಮನಿ, ದೇ ಕ್ಯಾನ್ ಟೇಕ್ ಯುವರ್ ಪ್ರಾಪರ್ಟಿ ಆಲ್ಸೋ. ನಿಮ್ಮ ಸ್ವಂತ ಆಸ್ತಿಯನ್ನು, ನಿಮ್ಮ ಸ್ವಂತ ಸಂಪತ್ತನ್ನು ಕೂಡ ಆಗಿರುವಂತಹ ನಷ್ಟಕ್ಕೆ ತುಂಬಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಇಲ್ಲಿ ಅವಕಾಶ ಇದೆ ಅನ್ಲಿಮಿಟೆಡ್ ಲಯಬಿಲಿಟಿನಲ್ಲಿ. ಸೊ ದ ಕಂಪನಿ ಕ್ಯಾನ್ ಬಿ ಆಫ್ ಎನಿ ಸಚ್ ನೇಚರ್. ಇದು ಯಾವುದೇ ಸ್ವರೂಪದಲ್ಲೂ ಸಹ ಕಂಪನಿ ಇರಬಹುದು ಅಂತ. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ದಟ್ ಆರ್ ಫಾಲೋ ಟು ಅ ಫಾರ್ಮೇಷನ್ ಆಫ್ ಕಂಪನಿ? ಒಂದು ಕಂಪನಿ ಶುರು ಆಗಬೇಕು ಅಂತಂದರೆ ಏನೆಲ್ಲ ಹಂತಗಳಿರಬೇಕು ಅಂತ. ವಾಟ್ ಆರ್ ದಿ ಸ್ಟೆಪ್ಸ್? ಒನ್ ಇಸ್ ಅಪ್ರೂವಲ್ ಆಫ್ ದಿ ನೇಮ್. ಅಪ್ರೂವಲ್ ಆಫ್ ದಿ ನೇಮ್ ಅಂತಂದಾಗ ಹೆಸರಿನ ಅನುಮೋದನೆ. ಇಲ್ಲಿ ರಿಜಿಸ್ಟ್ರಾರ್ ಯಾರಿರ್ತಾರೆ? ಐ ಟೋಲ್ಡ್ ಯು ದರ್ ಇಸ್ ಆಫೀಸ್ ಆಫ್ ರಿಜಿಸ್ಟ್ರಾರ್ ಅಲ್ವಾ ಬಿಗಿನಿಂಗಲ್ಲಿ. ಸೊ ಈ ರಿಜಿಸ್ಟ್ರಾರ್ ಯಾರಿರ್ತಾರೆ ಅವರು ಈ ಕಂಪನಿಯನ್ನು ನೋಂದಾಯಿಸ್ಕೊಳ್ಳೋ ಮೊದಲು ಇದೇ ಹೆಸರಿನ ಕಂಪನಿ ಇನ್ನೆಲ್ಲಾದರೂ ಇದೆಯಾ ಅಂತ ನೋಡ್ತಾರೆ. ಓಕೆ, the company with the same names cannot exist. Two companies with the same names cannot exist. So when you register the company, you have to give a name first. ಒಂದು ಹೆಸರನ್ನು ಕೊಡಬೇಕು. ಆ ಹೆಸರು ಎಲ್ಲೂ ಕೂಡ ನೋಂದಣಿ ಆಗಿಲ್ಲ, ಇದೊಂದು ಹೊಸ ಹೆಸರು ಅನ್ಸಿದ್ರೆ ಮಾತ್ರ ಅದನ್ನು ನೋಂದಣಿ ಮಾಡ್ಕೋತಾರೆ. ಸೊ ಫಸ್ಟ್ ಆಫ್ ಆಲ್ ದ ನೇಮ್ ಆಫ್ ದ ಕಂಪನಿ ಶುಡ್ ಗೆಟ್ ಅಪ್ರೂವಲ್ ಫ್ರಮ್ ದಿ ರಿಜಿಸ್ಟ್ರಾರ್ ಆಮೇಲೆ ಡಾಕ್ಯುಮೆಂಟ್ಸ್ ಟು ಬಿ ಫೈಲ್ಡ್ ವಿತ್ ದಿ ರಿಜಿಸ್ಟ್ರಾರ್ಡ್. ಡಾಕ್ಯುಮೆಂಟ್ಸ್ ಟು ಬಿ ಫೈಲ್ಡ್ ವಿತ್ ದಿ ರಿಜಿಸ್ಟ್ರಾರ್ ಅಂತಂದರೆ ನಿಬಂಧಕರು ಯಾರಿರ್ತಾರೋ ಇವರಿಗೆ ಕೆಲವೊಂದು ದಾಖಲಾತಿಗಳನ್ನು ಕೊಡಬೇಕಾಗತ್ತೆ. ಇದು ಸದಸ್ಯರು ಮಾಡಿರುವಂತಹ MOU, ದ ಮೆಮೊರಾಂಡಮ್ ಸೈನ್ಡ್ ಬೈ ದಿ ಮೆಂಬರ್ಸ್ ಆಫ್ ದಿ ಕಂಪನಿ. ಸಂಘದ ನಿಬಂಧನೆಗಳು, ಕಟ್ಟುಪಾಡುಗಳು, MOUಗೆ ಸೈನ್ ಮಾಡಿರುವಂಥದ್ದು ಎಲ್ಲವೂ ಕೊಡಬೇಕು. ಅಂದರೆ ದಟ್ ಮೀನ್ಸ್ ವಿ ವಿಲ್ ಫಾಲೋ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಟ್ ಆರ್ ಇಂಪೋಸ್ಡ್ ಬೈ ದಿ ಕಂಪನಿ ಅನ್ನೋದು ಒಂದು ರೈಟಿಂಗಲ್ಲಿ ಕೊಡಬೇಕಾಗತ್ತೆ. ಆಮೇಲೆ ಕಂಪನಿಯು ಪೂರ್ಣಾವಧಿ ನಿರ್ದೇಶಕ ಅಥವಾ ವ್ಯವಸ್ಥಾಪಕನಾಗಿ
ನೇಮಕ ಮಾಡ್ಕೊಳ್ಳೋದಕ್ಕೆ ಯಾರು ಬಯಸಿರ್ತಾರೋ ಆ ವ್ಯಕ್ತಿಯ ಒಪ್ಪಂದ ಮಾಡ್ಕೊಂಡಿರುವಂತಹ ಒಂದು ದಾಖಲೆಯನ್ನು ಸಲ್ಲಿಸಬೇಕಾಗುತ್ತೆ. ಅಂದರೆ ದ ಪರ್ಸನ್ ವಾಸ್ ಅಗ್ರೀಡ್ ಟು ಬಿ ದಿ ಡೈರೆಕ್ಟರ್ ಆಫ್ ದಿ ಕಂಪನಿ. ಯಾರು ಕಂಪನಿಗೆ ಡೈರೆಕ್ಟರ್ ಆಗ್ತೀನಿ ಅಂತ ಒಪ್ಕೊಂಡಿರ್ತಾರೋ ಅವರ ಒಪ್ಪಿಗೆ ಪತ್ರನೂ ಬೇಕು. ಹಿ ಶುಡ್ ಹ್ಯಾವ್ ಸೈನ್ಡ್ ದ ಲೆಟರ್ ಸೇಯಿಂಗ್ ದಟ್ ಐ ಅಗ್ರಿ ಟು ಬಿ ದಿ ಡೈರೆಕ್ಟರ್ ಆಫ್ ದಿಸ್ ಕಂಪನಿ ಅಂತ ಸೈನ್ ಆಗಿರಬೇಕು. ಆ ಪತ್ರ ಸಹ ಇರಬೇಕು, ಅದು ಕೂಡ ಇದರಲ್ಲಿ ಇರಲೇಬೇಕು. ದೆನ್ ಷೇರುಗಳಿಂದ ನಿಯಮಿತವಾದ ಸಾರ್ವಜನಿಕ ಕಂಪನಿ ಆಗಿದ್ದರೆ ಕಂಪನಿ ಪ್ರಥಮ ನಿರ್ದೇಶಕರು ಕೊಟ್ಟಿರುವಂತಹ ಒಪ್ಪಿಗೆ ನೀಡಿರುವ ವ್ಯಕ್ತಿಗಳ ಹೆಸರುಗಳು, ಆಮೇಲೆ ಯಾರು ಅದರ ಇತರೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೋ ಅವರ ಪತ್ರಗಳು ಎಲ್ಲವೂ ಇರಬೇಕು. ಇಫ್ ಇಟ್ ಇಸ್ ಅ ಪಬ್ಲಿಕ್ ಸೆಕ್ಟರ್ ಕಂಪನಿ, the board of directors should give their names and should give their acceptance in writing. ಆವಾಗ ಮಾತ್ರ ಈ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೆ ಮಾತ್ರ ಒಂದು ಕಂಪನಿ ರಿಜಿಸ್ಟರ್ ಆಗೋದಕ್ಕೆ ಸಾಧ್ಯವಿರುತ್ತೆ. ಓನ್ಲಿ ವೆನ್ ಆಲ್ ದಿ ಡಾಕ್ಯುಮೆಂಟ್ಸ್ ಆಫ್ ದಿ ಆಲ್ ದೀಸ್ ಡಾಕ್ಯುಮೆಂಟ್ಸ್, ದಟ್ ಈಸ್ ದ ಅಪ್ರೂವಲ್ ಆಫ್ ದಿ ನೇಮ್, MOU signed by the members, and then the rules and regulations framed by the company and accepted by the members, and the director who has accepted to be the director of the company, his acceptance in a writing form. And if it is a public sector companies, the director and other directors who are ready to work as a board of directors in this company, everyone need to sign before getting their approval. ಒಂದು ರಿಜಿಸ್ಟರ್ ಆಗಬೇಕು ಅನ್ನೋದಕ್ಕೆ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಇರಬೇಕಾಗುತ್ತೆ. ಇದಿಷ್ಟೇ ಅಂದರೆ ಇದಿಷ್ಟು ಸಾಕಾಗೋದಿಲ್ಲ. ಯು ನೀಡ್ ಅ ಡಿಕ್ಲರೇಷನ್, ಒಂದು ಘೋಷಣಾ ಪತ್ರ ಇರಬೇಕು. ಅಂದರೆ ಕಾಯ್ದೆಯ ಎಲ್ಲ ಅಂಶಗಳನ್ನು ಮತ್ತು ನೋಂದಾವಣಿಯ ಎಲ್ಲ ಅಗತ್ಯ ವಿಧಾನಗಳನ್ನು ಪೂರೈಸಲಾಗಿದೆ ಅಂತ ಒಂದು ಘೋಷಣಾ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಈ ಘೋಷಣಾ ಪತ್ರ ನಿಮಗೆ ಯೂಶಲ್ ಆಗಿ ಯು ಶುಡ್ ಗಿವ್ ಅ ಡಿಕ್ಲರೇಷನ್ ದಟ್ ಯು ಹ್ಯಾವ್ ಅಗ್ರೀಡ್ ಟು ದಿ ಆಲ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫ್ರೇಮ್ಡ್ ಬೈ ದಿ ಕಂಪನಿ ಆ್ಯಕ್ಟ್ and you will abide by it. Only when you give a declaration saying that, only then it will be approved. ಈ ಘೋಷಣಾ ಪತ್ರ ಯಾರು ಕೊಡಬೇಕು ಅಂತಂದಾಗ ಇಲ್ಲಿ ಲಾಯರ್ ಫ್ರಮ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯವಾದಿ, ಅಥವಾ ಕಂಪನಿಯ ರಚನೆಯಲ್ಲಿ ಯಾರು ತೊಡಗಿರ್ತಾರೋ ಭಾರತ ಸರ್ಕಾರದಲ್ಲಿ ಪೂರ್ಣಾವಧಿಗೆ, ಅಂದರೆ ಪರ್ಸನ್ ಹೂ ಹ್ಯಾಸ್ ವರ್ಕ್ಡ್ ಫುಲ್ ಟೈಮ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಸ್ ಅ ಸೆಕ್ರೆಟರಿ ಆರ್ ಚಾರ್ಟರ್ಡ್ ಅಕೌಂಟೆಂಟ್ ಹ್ಯಾಸ್ ಟು ಸೈನ್. ಮತ್ತು ಉಚ್ಚ ನ್ಯಾಯಾಲಯದಲ್ಲಿ who has the eligibility to file a case in a high court, that attorney has to sign. And ಕಂಪನಿ ಸೆಕ್ರೆಟರಿ, ಮ್ಯಾನೇಜ್ಮೆಂಟು ಮತ್ತು ಬೇರೆಯವರು ಎಲ್ಲರೂ, ಇವರೆಲ್ಲರ ಹೆಸರು ಕೂಡ ಅದರಲ್ಲಿ ಸೇರಿರಬೇಕು. ದ ಡಿಕ್ಲರೇಷನ್ ಶುಡ್ ಹ್ಯಾವ್ ದಿ ಸಿಗ್ನೇಚರ್ ಆಫ್ ಆಲ್ ದೀಸ್ ಪೀಪಲ್. ಸೊ ಇವರೆಲ್ಲ ಕೂಡ ಸೈನ್ ಮಾಡಿದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಒಬ್ಬ ಲಾಯರು, ಅಥವಾ a person who has worked under Government of India as CA or secretary, or the attorney who is eligible to file case in High Court, and the secretary, company secretary, the management has to sign. Only when all of them sign, the declaration becomes completed. ಈ ಘೋಷಣಾ ಪತ್ರ ಇವರೆಲ್ಲರ ಸಹಿ ಇಲ್ಲದೆ ಹೋದರೆ ಅದು ಅನುಮೋದನೆ ಆಗೋದಿಲ್ಲ. ಅದು ಅನುಮೋದನೆ ಆಗಬೇಕು ಅಂತಂದರೆ ಇವರೆಲ್ಲರ ಸಹಿ ಇರಬೇಕು. ದೆನ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್, ಸಂಘಟನೆಯ ದೃಢೀಕರಣ ಪತ್ರ. ನೋಂದಣಿಗೆ ಸಂಬಂಧಪಟ್ಟಂತಹ ಎಲ್ಲ ಕೋರಿಕೆಗಳನ್ನು ಈಡೇರಿಸಲಾಗಿದೆ ಅನ್ನೋ ನಿಬಂಧನೆಗೆ ಸಂಪೂರ್ಣವಾಗಿ ಸಂತೃಪ್ತರಾದಾಗ ಅದನ್ನು ದಾಖಲೆಗಳನ್ನು ನೋಂದಾವಣಿ ಮಾಡ್ಕೋಬೋದು. ಆಮೇಲೆ ಕಂಪನಿ ರಚನೆಯನ್ನು ವಿವರಿಸಿ ಸಂಘಟನೆಯ ದೃಢೀಕರಣ ಪತ್ರವನ್ನು ಕೊಡುತ್ತೆ. ಎಲ್ಲವೂ ಆದಮೇಲೆ ಅವರು ದೃಢೀಕರಣ ಪತ್ರವನ್ನು ಕೊಡ್ತಾರೆ. ದಟ್ ಮೀನ್ಸ್ ದೇ ಶುಡ್ ಗಿವ್ ಅ letter saying it has fulfilled all the legal requirements that is told by the, or that is framed by the Companies Act, and registrar is satisfied with this, and then the certificate is issued. When all these process goes smoothly, the certificate of registration is given to the company. ನಿಮ್ಮ ಕಂಪನಿ ನೋಂದಣಿ ಆಯಿತು ಅಂತ ಹೇಳಿ ಅವ್ರನ್ನ ರಿಜಿಸ್ಟರ್ ಮಾಡ್ಕೋತಾರೆ.
ವಾಟ್ ಆರ್ ದಿ ಎಫೆಕ್ಟ್ ಆಫ್ ರಿಜಿಸ್ಟ್ರೇಷನ್? ಯಾಕೆ ರಿಜಿಸ್ಟ್ರೇಷನ್ ಆಗಬೇಕು ಅಥವಾ ರಿಜಿಸ್ಟ್ರೇಷನ್ ಆದಾಗ ಏನಾಗುತ್ತೆ, ವಾಟ್ ಆರ್ ದಿ ಎಫೆಕ್ಟ್ ಆಫ್ ರಿಜಿಸ್ಟ್ರೇಷನ್ ಅಂತ ನೋಡಿದಾಗ, ಆಸ್ ಇಟ್ ಈಸ್ ಅ ರಿಜಿಸ್ಟರ್ಡ್ ಕಂಪನಿ ಇಟ್ ಬಿಕಮ್ಸ್ ಅ ಬಾಡಿ, ಇಟ್ ಬಿಕಮ್ಸ್ ಅ ಕಾರ್ಪೊರೇಟ್ ಬಾಡಿ. ಅಂದರೆ ಅದೊಂದು ಕಂಪನಿ ಸಂಬಂಧಿ ನಿಕಾಯಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಇಟ್ ಬಿಕಮ್ಸ್ ಅ ಬಾಡಿ ಕಾರ್ಪೊರೇಟ್. ಇದು ಸಂಘಟನೆಗೊಂಡ ಕಂಪನಿಯೊಂದರ ಎಲ್ಲ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತೆ. ಅಂದರೆ ಒಂದು ಕಂಪನಿಗೆ ಏನೇನೆಲ್ಲ ಸವಲತ್ತುಗಳಿದೆಯೋ, ಏನೇನೆಲ್ಲ ರೈಟ್ಸ್ ಇದೆಯೋ ಅದೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಪಡೆಯೋದು ರಿಜಿಸ್ಟರ್ ಆದರೆ ಮಾತ್ರ. ಇಫ್ ಇಟ್ ಈಸ್ ನಾಟ್ ಅ ರಿಜಿಸ್ಟರ್ಡ್ ಕಂಪನಿ, it cannot use all the rights and privileges that is got by a registered company. ಅವ್ರಿಗೇನು ಸವಲತ್ತುಗಳಿದೆ ಅದನ್ನು ಇವರು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ದಿಸ್ ಕಂಪನಿ ವಿಲ್ ಹ್ಯಾವ್ ದ ಸಕ್ಸೆಷನ್ ರೈಟ್, ಅಂದರೆ ಮುಂದುವರಿಯುವ ಹಕ್ಕನ್ನು ಪಡ್ಕೊಳ್ಳುತ್ತೆ ವಿತ್ ಅ ಕಾಮನ್ ಸೀಲ್. ಒಂದು ಸಾಮಾನ್ಯ ಮೊಹರಿನೊಂದಿಗೆ ಮುಂದುವರಿಯುವಂತಹ ಹಕ್ಕನ್ನು ಪಡ್ಕೊಳ್ಳುತ್ತೆ. ಇಟ್ ಗೆಟ್ಸ್ ಅ ಸಕ್ಸೆಷನ್ ರೈಟ್ ವಿತ್ ಅ ಕಾಮನ್ ಸೀಲ್. ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ರಿಜಿಸ್ಟ್ರೇಷನ್. ಯಾಕೆ ರಿಜಿಸ್ಟ್ರೇಷನ್ ಆಗಬೇಕು ಅಂತಂದರೆ, ರಿಜಿಸ್ಟ್ರೇಷನ್ ಆದಾಗ ಈ ಎಲ್ಲ ಸವಲತ್ತುಗಳು ಸಿಗುತ್ತೆ. ಸೊ ಇಲ್ಲಿ ಆ್ಯಂಡ್ ವೆನ್ ಇಟ್ ಈಸ್ ರಿಜಿಸ್ಟರ್ಡ್ ಇಟ್ ಸೇಸ್ ದ್ಯಾಟ್ ದ ಪ್ರಾಪರ್ಟಿ ಆಫ್ ದ ಕಂಪನಿ ವಿಲ್ ನಾಟ್ ಬಿಲಾಂಗ್ ಟು ದಿ ಮೆಂಬರ್ಸ್ ಆಫ್ ದಿ ಕಂಪನಿ. ಯಾರ್ಯಾರು ಷೇರ್ದಾರರು ಇರ್ತಾರೆ ಅಥವಾ ಯಾರ್ಯಾರು ಸದಸ್ಯರು ಇರ್ತಾರೆ, ಇದು ಅವ್ರ ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇಟ್ ಶುಡ್ ಬಿಕಮ್ ಅ ಕಂಪನಿ ರಿಜಿಸ್ಟರ್ಡ್. So that is the effect of being registered company. The next is promoter, ಪ್ರವರ್ತಕ. ಪ್ರವರ್ತಕ ಅಂತಂದರೆ ಇಲ್ಲಿ ಒಂದು ಕಂಪನಿಗೆ ಜೀವ ನೀಡುವಂತಹ ಅಥವಾ ಒಂದು ಕಂಪನಿ ಪರಿಣಾಮಕಾರಿಯಾಗಿ ಅಸ್ತಿತ್ವಕ್ಕೆ ತರುವಂತಹ ವ್ಯಕ್ತಿಗೆ ಈ ಪದ ಅನ್ವಯ ಆಗುತ್ತೆ. ದಟ್ ಈಸ್ ಅ ಪರ್ಸನ್ who is involved in the active participation of the company or who is making the company run successfully. That person is called promoter. As the name itself suggests, he promotes the company. ಅವನು ಕಂಪನಿಯನ್ನು ಪ್ರಮೋಟ್ ಮಾಡ್ತಾ ಇರ್ತಾನೆ. ಹೇಗೆ ಪ್ರಮೋಟ್ ಮಾಡ್ತಾನೆ ಅಂತಂದರೆ, he will prepare a brochure. ಒಂದು ಜ್ಞಾಪನ ಪತ್ರವನ್ನು ಮಾಡಿದ ನಂತರ ಅವನು ಒಂದು ಪ್ರಾಸ್ಪೆಕ್ಟಸನ್ನು, ಒಂದು ವಿವರಣಾ ಪತ್ರವನ್ನು, ಒಂದು ಪ್ರಾಸ್ಪೆಕ್ಟಸನ್ನು ರೆಡಿ ಮಾಡಿ, ಪ್ರಾಥಮಿಕ ಒಪ್ಪಂದಗಳೇನು, ಏನೇನು ಷರತ್ತುಗಳಿದೆ, ನೀವು ಇಲ್ಲಿ ಮೆಂಬರ್ ಆಗಬೇಕು ಅಂದರೆ ಏನೇನು ರೂಲ್ಸು ರೆಗ್ಯುಲೇಷನ್ಸು, ಎಷ್ಟು ಬಡ್ಡಿ ಕೊಡ್ತೀವಿ, ಎಷ್ಟು ಹಣ ಇಡ್ಬೋದು, ಎಲ್ಲ ರೂಲ್ಸು ರೆಗ್ಯುಲೇಷನ್ ಇರುವಂತಹ ಒಂದು ಪ್ರಾಸ್ಪೆಕ್ಟಸನ್ನು ರೆಡಿ ಮಾಡಿ he will try to advertise his company. ತನ್ನ ಕಂಪನಿಯನ್ನು ಜಾಹೀರಾತು ಮಾಡೋದಕ್ಕೆ ಮುಂದಾಗ್ತಾನೆ. ಅವನು ಜಾಹೀರಾತು ಮಾಡೋದಕ್ಕೆ ಮುಂದಾದಾಗ ಮಾತ್ರ ಜನರಿಗೆ ಈ ಕಂಪನಿ ಬಗ್ಗೆ ಗೊತ್ತಾಗುತ್ತೆ. ಅವಾಗ ಮಾತ್ರ ಜನರು ಬಂದು ಈ ಕಂಪನಿನಲ್ಲಿ ತಮ್ಮನ್ನು ತಾವು ನೋಂದಾಯಿಸ್ಕೋತಾರೆ. ಹೆಚ್ಚು ಜನ ನೋಂದಾಯಿಸ್ಕೊಂಡಷ್ಟು ಅವರಿಗೆ ಹೆಚ್ಚು ಹಣ ಬರ್ತಾ ಹೋಗುತ್ತೆ. ದ ನೆಕ್ಸ್ಟ್ ಇಸ್ ಫಿಡ್ಯೂಷರಿ ಡ್ಯೂಟೀಸ್ ಇಂಪೋಸ್ಡ್. ಅಂದರೆ ಫಿಡ್ಯೂಷರಿ ಡ್ಯೂಟೀಸ್ ಇಂಪೋಸ್ಡ್ ಅಂದರೆ ವಿಧಿಸಲಾದ ಜನತಾ ವಿಶ್ವಾಸದ ಕರ್ತವ್ಯಗಳು. ವಿಧಿಸಲಾದ ಜನತಾ ವಿಶ್ವಾಸದ ಕರ್ತವ್ಯಗಳು ಅಂತಂದಾಗ, ಒಂದು ಕಂಪನಿ ಹೆಸರಲ್ಲಿ ಯಾರೂ ಕೂಡ ಲಾಭ ಮಾಡಿಕೊಳ್ಳೋ ಹಾಗಿಲ್ಲ. ಸಿ ಫಾರ್ ಎಕ್ಸಾಂಪಲ್, if I am the manager of the company, I cannot make profit in the name of a company. ಕಂಪನಿ ಹೆಸರಲ್ಲಿ ನಾನು ಯಾವುದೇ ನನ್ನ ಪರ್ಸ್ನಲ್ ಆಗಿ, ನನ್ನ ವೈಯಕ್ತಿಕವಾಗಿ ಯಾವುದೇ ಲಾಭಗಳನ್ನು ನಾನು ಮಾಡ್ಕೋಬಾರ್ದು. ನಾಟ್ ಟು ಮೇಕ್ ಎನಿ ಗೇನ್ ಅಟ್ ದ ಕಾಸ್ಟ್ ಆಫ್ ದಿ ಕಂಪನಿ. ಇದು ಫಿಡ್ಯೂಷರಿ ಜನತಾ ವಿಶ್ವಾಸದ ಕರ್ತವ್ಯಗಳು ಅಂತಂದರೆ, ನೀವು ಜನರಲ್ಲಿ ವಿಶ್ವಾಸವನ್ನು ಗಳಿಸಬೇಕು, ಸಮಾಜದಲ್ಲಿ ವಿಶ್ವಾಸವನ್ನು ಗಳಿಸಬೇಕು ಅಂತಂದರೆ ಇದನ್ನು ನೀವು ಫಾಲೋ ಮಾಡಲೇಬೇಕು ಅಂತ. ಇನ್ನೊಂದು, ಟು ಗಿವ್ ಬೆನಿಫಿಟ್ ಆಫ್ ನೆಗೋಸಿಯೇಷನ್ ಟು ದ ಮೆಂಬರ್ಸ್. ಅಂದರೆ ಇಲ್ಲಿ ಕಂಪನಿ ಸಮಾಲೋಚನೆಗಳ ಪ್ರಯೋಜನವನ್ನು ಕೊಡಬೇಕು ಅಂತ, ನೆಗೋಸಿಯೇಷನ್. ಫಾರ್ ಎಕ್ಸಾಂಪಲ್, ಇಲ್ಲಿ ಕಂಪನಿಗೆ ಸಂಬಂಧಿಸಿದಂಥ ಯಾವುದಾದ್ರೂ ಒಂದು ಒಪ್ಪಂದ ಇದ್ದರೆ ಅಥವಾ ಸಮಾಲೋಚನೆ ಇದ್ದರೆ, ಅದರ ಲಾಭ ದೊರೆತಾಗ, ಸಪೋಸ್ ಆ ಕಂಪನಿಗೆ ಲಾಭ ಬಂತು ಅಂತಂದಾಗ, ಅದನ್ನು ಪ್ರವರ್ತಕರು ಅದನ್ನು ಕಂಪನಿಗೆ ಒಪ್ಪಿಸ್ಬೇಕಾಗುತ್ತೆ. ಏನು ಲಾಭ ಬಂತೋ ಅದನ್ನು ಈ ಪ್ರಮೋಟರ್ಸ್ ಯಾರು ಇರ್ತಾರೆ, ಇಷ್ಟು ಲಾಭ ಬಂದಿದೆ ಅಂಥೇಳಿ ಆ ಲಾಭವನ್ನು ಕಂಪನಿಗೆ ಕೊಡಬೇಕಾಗತ್ತೆ. ಆವಾಗ ಮಾತ್ರ ಕಂಪನಿ ಎಷ್ಟು ಲಾಭ ಬಂದಿದೆ ಅದನ್ನು ಸರಿಯಾಗಿ ಪಾರದರ್ಶಕವಾಗಿ ಇಷ್ಟು ಲಾಭ ಬಂದಿದೆ ಅನ್ನೋದನ್ನು ಹೇಳಬೇಕು. ಬಂದಂಥ ಲಾಭವನ್ನು ಕಂಪನಿಗೆ ಸಲ್ಲಿಸಲೇಬೇಕು. ಇದು ಇನ್ನೊಂದು ಡ್ಯೂಟಿ, ಒಂದು ಪ್ರವರ್ತಕಂದು ಇನ್ನೊಂದು ಡ್ಯೂಟಿ.
ದೆನ್ ಈ ಶುಡ್ ನಾಟ್ ಮೇಕ್ ಫುಲ್ ಡಿಸ್ಕ್ಲೋಷರ್ ಆಫ್ ಪ್ರಾಫಿಟ್ ಆರ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಲಾಭ ಅಥವಾ ಹಿತಾಸಕ್ತಿಯ ಪೂರ್ಣ ಬಹಿರಂಗಪಡಿಸುವಿಕೆಗೆ ಅವಕಾಶ ಇಲ್ಲ. ಅಂದರೆ ನೀವು ಹೆಂಗಿದೆ ಹಾಗೇನೆ ಎಲ್ಲ ವಿಷಯವನ್ನು ಬಹಿರಂಗ ಪಡಿಸಬಾರ್ದು. ದೇರ್ ಆರ್ ಫ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಟ್ ನೀಡ್ ಟು ಬಿ ಫಾಲೋಡ್ ವೆನ್ ಯು ಆರ್ ಸೇಯಿಂಗ್ ಸಮಥಿಂಗ್ ಟು ದಿ people, or whenever you are making something public. ನೀವು ಯಾವುದೋ ಒಂದು ವಿಷಯವನ್ನು ಪಬ್ಲಿಕ್ ಆಗಿ ಹೇಳಬೇಕು ಅಂತಂದಾಗ ಯು ನೀಡ್ ಟು ಮೇಂಟೈನ್ ಸಮ್ ಸೀಕ್ರೆಸಿ. ದೆನ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್, ಆಮೇಲೆ ಇಲ್ಲಿ ತಮ್ಮ ಹುದ್ದೆಯ ನ್ಯಾಯಬಾಹಿರ ಉಪಯೋಗ ಕೂಡ ಮಾಡ್ಕೋಬಾರ್ದು ಅಂತಿದೆ. ಅಂದರೆ ನಾಟ್ ಟು ಮೇಕ್ ಎನಿ ಅನ್ಜಸ್ಟ್ ಯೂಸ್ ಆಫ್ ದೇರ್ ಪೊಸಿಷನ್. ತಮಗೊಂದು ಅಧಿಕಾರ ಬಂದಿದೆ ಅಂತ ಹೇಳಿ ಅವರು ಯಾವುದೇ ಥರದ ಬೇರೆ ಬೇರೆ ಥರದ ಆ್ಯಕ್ಟಿವಿಟಿಗಳಲ್ಲಿ ತೊಡಗಿದೆ ಕಂಪನಿ ಹೆಸರಲ್ಲಿ ಮೋಸ ಮಾಡ್ದಿರಾ ಮಾಡಬಾರ್ದು. ಸೊ ದೇ ಹ್ಯಾವ್ ಟು ಜನರ ವಿಶ್ವಾಸ ಗಳಿಸೋದಕ್ಕೆ ಏನೇನೆಲ್ಲ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅದನ್ನು ಮಾಡಲೇಬೇಕು. ಸೊ ಹಾಗಾಗಿ ಕಂಪನಿ ಕಾಯ್ದೆ ಆ್ಯಕ್ಟು ಇದನ್ನೆಲ್ಲ ಹೇಳ್ತಾ ಬರುತ್ತೆ. ಆ್ಯಂಡ್ ದೇರ್ ಆರ್ ಫ್ಯೂ ಮೇನ್ ಅಮೆಂಡ್ಮೆಂಟ್ಸ್ ದಟ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಕಂಪನೀಸ್ ಆ್ಯಕ್ಟ್. ಕೆಲವೊಂದು ಇಲ್ಲಿ ಕಂಪನಿ ಕಾಯ್ದೆಗಳಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ಸನ್ನು, ತಿದ್ದುಪಡಿಗಳನ್ನು ಮಾಡ್ಕೊಂಡಿದ್ದಾರೆ. ಇದು 1976ಕ್ಕೆ ಮೊದಲು ನ್ಯಾಯಾಧಿಕರಣ ಅಂತಿರ್ತಿತ್ತು, ಟ್ರಿಬ್ಯುನಲ್ಸ್ ಅಂತಿರ್ತಿತ್ತು. ಇದರಲ್ಲಿ ಷೇರ್ದಾರ, ನಿರ್ದೇಶಕ, ಉದ್ಯೋಗಿ ಅಥವಾ ಗ್ರಾಹಕ ಎಲ್ಲರೂ ತೊಂದರೆಗೀಡಾದಂತಹ ವ್ಯಕ್ತಿ ಕುಂದುಕೊರತೆಯ ನಿವಾರಣೆಗೋಸ್ಕರ ಈ ಟ್ರಿಬ್ಯುನಲ್ಸ್ಗೆ ಅಪೀಲನ್ನು ಹೋಗ್ತಿದ್ರು. ಅಂದರೆ there was a tribunal before 1976, and if at all the consumers or the employee or the director or the shareholder has any problem, he could appeal, saying that he is undergoing some problem. Now this has been removed. The tribunal has been removed by the Company Act now. And in 2009 the Companies Amendment Bill, ಅಂದರೆ ಕಂಪನಿ ತಿದ್ದುಪಡಿ ಮಸೂದೆ 2009 ಪ್ರಕಾರ ಸಾಲಿಗ 30 ದಿವಸದ ಒಳಗೆ ಕಂಪನಿ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ವಿಫಲ ಆದರೆ ಅದನ್ನು ರೋಗಗ್ರಸ್ತ ಕಂಪನಿ ಅಂತ ಕರಿಬೋದು ಅಂಥೇಳಿ ಘೋಷಿಸ್ಬೋದು ಅಂಥೇಳಿ ಹೇಳುತ್ತೆ. ಸಪೋಸ್ ದ ಲೋನ್ ಹಿ ಈಸ್ ನಾಟ್ ಗಿವನ್ ವಿದಿನ್ ದಿ 30 days, ಸಾಲಿಗನು ಕೇಳಿದಂತಹ 30 ದಿನದೊಳಗೆ ಕಂಪನಿ ಸಾಲ ಕೊಡೋಕ್ಕೆ ಸಾಧ್ಯ ಆಗದೆ ಹೋದರೆ that company can be declared as a sick unit. That's what the amendment of Companies Amendment Bill of 2000 says. ಆಮೇಲೆ ಇದೇ ಮಸೂದೆ ಲೆಕ್ಕಾಚಾರದ ಮತ್ತು ಲೆಕ್ಕ ಪರಿಶೋಧನೆ ಅಂದರೆ ದಿ ಆಡಿಟಿಂಗ್ ಪ್ರಮಾಣವನ್ನು ನಿಗದಿಪಡಿಸಿರುತ್ತೆ. ಕಂಪನಿಗಳು ಕಡ್ಡಾಯವಾಗಿ ಅದನ್ನು ಪಾಲಿಸಬೇಕು. ನೀವು ಏನು ಮಾಡ್ತಾ ಇದ್ದೀರಾ, ಯಾರ ಹತ್ರ ಆಡಿಟಿಂಗ್ ಮಾಡಿಸ್ತೀರಾ ಅದೆಲ್ಲವನ್ನು ಕೂಡ ಕಂಪನಿ ಆ್ಯಕ್ಟು ಹೇಳಿರುತ್ತೆ. ಅವ್ರ ಹತ್ರನೇ ಆಡಿಟಿಂಗ್ ಮಾಡಿಸ್ಬೇಕು, ಅದೇ ಪ್ರಕಾರ ಆಡಿಟಿಂಗ್ ಮಾಡಿಸ್ಬೇಕು. ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಲೆಕ್ಕ ಪರಿಶೋಧನೆ ಮಾಡುವಾಗ ಪ್ರತಿಯೊಂದು ನಿಬಂಧನೆಗಳನ್ನು ಇಲ್ಲಿ ಪಾಲಿಸಲೇಬೇಕಾಗತ್ತೆ. ಆಮೇಲೆ ಕಂಪನಿ ಸಂಬಂಧಿ ಆಡಳಿತ ಮತ್ತು ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಈ ಮಸೂದೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗುತ್ತೆ. ದ ಕಂಪನಿ ಆ್ಯಕ್ಟ್ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕಂಪನಿ. ಆಡಳಿತಾತ್ಮಕವಾಗಿ ಅವರ ಜವಾಬ್ದಾರಿ ಏನು, ಸಾಮಾಜಿಕವಾಗಿ ಅವರ ಜವಾಬ್ದಾರಿಗಳೇನು, ಎರಡಕ್ಕೂ ಕೂಡ ಭಾಳ ಮಹತ್ವವನ್ನು ಕಂಪನಿ ಆ್ಯಕ್ಟು ಕೊಡುತ್ತೆ ಅಂತ. ಆಮೇಲೆ ಇಟ್ ಸೇಸ್ ದ್ಯಾಟ್ ದ ಸಿಂಗಲ್ ಮ್ಯಾನ್ ಕಂಪನಿ, ಇಫ್ ಇಟ್ ಇಸ್ ಅ ಕಂಪನಿ ಓನ್ಡ್ ಬೈ ಅ ಸಿಂಗಲ್ ಪರ್ಸನ್, ಅವನು ಇಲ್ಲಿ ಏಕವ್ಯಕ್ತಿ ಆಗಿದ್ದರೆ he can make his company commercial or non-commercial. It is not that the company has to be commercial only. ಅವನು ಏಕವ್ಯಕ್ತಿ ಕಂಪನಿ ಆಗಿದ್ರೆ ವಾಣಿಜ್ಯಾಧಾರಿತ ಅಥವಾ ವಾಣಿಜ್ಯಾಧಾರಿತವಲ್ಲದ ಉದ್ಯಮವಾಗಿ ಈ ಕಂಪನಿಯನ್ನು ಅವನು ಸಂಘಟಿಸೋದಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಆಮೇಲೆ 5 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೊತ್ತದ ಪಾವತಿ ಬಂಡವಾಳದ ಕಂಪನಿ ವಿಚ್ ಹ್ಯಾಸ್ ದಿ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ಲೆಸ್ ದ್ಯಾನ್ 5 crores or the company which has a turnover of less than 20 crores. ಅಂದರೆ 5 ಕೋಟಿಗೂ ಕಡಿಮೆ ಮೊತ್ತದ ಪಾವತಿ ಬಂಡವಾಳ ಇರುವಂತಹ ಕಂಪನಿ ಅಥವಾ 20 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನು ನಡೆಯುವಂತಹ ಕಂಪನಿಗಳಿಗೆ ಕಾಯ್ದೆಯಲ್ಲಿ ಕೆಲವೊಂದು ವಿನಾಯಿತಿಗಳನ್ನು ಕೊಡ್ತಾರೆ.
ದೊಡ್ಡ ದೊಡ್ಡ ಕಂಪನಿಗೆ ಅನ್ವಯ ಆಗುವಂತಹ ಎಲ್ಲ ರೂಲ್ಸು ರೆಗ್ಯುಲೇಷನ್ಸು ಈ ಕಂಪನಿಗಳಿಗೆ ಅನ್ವಯ ಆಗೋದಿಲ್ಲ. ಸೊ ಇದೆಲ್ಲವೂ ಕೂಡ ಅಂದರೆ ನೀವು ಕಂಪನಿ ಕಾಯ್ದೆ ಅಂತ ನೋಡಿದಾಗ ಇಲ್ಲಿ ಒಬ್ಬನ ಅಧಿಕಾರಕ್ಕೆ ಮೀರಿದ ತತ್ವ, ಅಂದರೆ ಇದು ಒಬ್ಬನಿಗೆ ಸೀಮಿತವಾಗಿರುವಂಥ ತತ್ವ ಅಲ್ಲ, ಇದು ಒಬ್ಬನ ಅಧಿಕಾರಕ್ಕೆ ಮೀರಿದಂತಹ ತತ್ವಗಳು. ದ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರ್ಸ್ ಅಂತ ಕರೀತಾರೆ. ಠೇವಣಿಗಳನ್ನು ಸ್ವೀಕರಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ದೇ ಕ್ಯಾನ್ ಟೇಕ್ ಡೆಪಾಸಿಟ್ಸ್ ಆ್ಯಂಡ್ ದ ಕಂಪನಿ ಹ್ಯಾಸ್ ಟು ಮೇಂಟೈನ್ ಸರ್ಟನ್ ಲಿಕ್ವಿಡ್ ಅಸೆಟ್. ಅಂದರೆ ದ್ರವ್ಯ ಸ್ವತ್ತನ್ನು ಕಾಯ್ದುಕೊಳ್ಳೇಬೇಕು. ದ್ರವ್ಯ ಸ್ವತ್ತು ಅಂತಂದರೆ ಕ್ಯಾಶ್ ರೂಪದಲ್ಲಾಗಿರಲಿ ಅಥವಾ ಚಿನ್ನದ ರೂಪದಲ್ಲಾಗಿರಲಿ ರೆಡಿಯಾಗಿ ಯಾವಾಗಲೂ ಕೂಡ ಇಷ್ಟು ಪ್ರಮಾಣ ಹಣವನ್ನು ಕಾಯ್ದುಕೊಳ್ಳೇಬೇಕು ಕಂಪನಿ. ಸೊ ಇಟ್ ಕೆನಾಟ್ ಸೇ ದಟ್ ಐ ಡೋಂಟ್ ಹ್ಯಾವ್ ಕ್ಯಾಶ್. It cannot say that it doesn't have minimum cash. The responsibility of the company is that it maintains a liquid asset. ಎಷ್ಟು ಹೇಳಿರುತ್ತೋ ಕಂಪನಿ ಕಾಯ್ದೆ ಅಷ್ಟು ದ್ರವ್ಯ ರೂಪದಲ್ಲಿ ಹಣವನ್ನು ಇಟ್ಕೊಳ್ಳೇಬೇಕು. ಮತ್ತು ಷೇರು ಬಂಡವಾಳದ ಮೂಲಕ ಇದು ನಡೀತಾ ಹೋಗುತ್ತೆ. ಆಮೇಲೆ ಶೇರ್ಗಳನ್ನು ಮಾರಾಟ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ದೇರ್ ಇಸ್ ರೈಟ್ ಫಾರ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್. ಯಾವಾಗ ಕಂಪನಿಗೆ ಅವಶ್ಯಕತೆ ಇದೆ, ಯಾವಾಗ ಲಾಭ ಜಾಸ್ತಿ ಬರುತ್ತೆ ಅಂತ ಅನಿಸುತ್ತೆ, ಆವಾಗ ಶೇರ್ಗಳನ್ನು ಮಾರಾಟ ಮಾಡ್ಬೋದು ಶೇರ್ ಮಾರ್ಕೆಟಲ್ಲಿ. ಅದಕ್ಕೆ ಇಲ್ಲಿ ಅವಕಾಶ ಇದೆ ಅಂತ. ಸೊ ಐ ಹ್ಯಾವ್ ರೆಫರ್ಡ್ ಫ್ಯೂ ಆಫ್ ದಿ ಪಬ್ಲಿಕೇಶನ್ಸ್ ವಿಚ್ ವಾಸ್ ರಿಲೇಟೆಡ್ ಟು ಕಂಪನಿ ಲಾ and few textbooks related to business and corporate laws to get the points. And for the Kannada reference I have used ಕಂಪನಿ ಸಂಬಂಧಿ ಅರ್ಥಶಾಸ್ತ್ರ ಬೈ ಡಾಕ್ಟರ್ HR ಕೃಷ್ಣಯ್ಯ ಗೌಡ. ಕಂಪನಿ ಕಾಯ್ದೆಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ನಾನಿಲ್ಲಿ ರೆಫರ್ ಮಾಡಿದ್ದೀನಿ. ನಿಮಗೂ ಹೆಚ್ಚು ಪುಸ್ತಕಗಳು ಸಿಗುತ್ತೆ. ಇನ್ನೂ ಹೆಚ್ಚು ಮಾಹಿತಿಗಳಿಗೆ ನೀವು ಆ ಪುಸ್ತಕಗಳನ್ನು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.